ತುಮಕೂರಿನ ಈದ್ಗಾ ಮೈದಾನದಲ್ಲಿ ಸಂಭ್ರಮದ ಬಕ್ರೀದ್ ಆಚರಣೆ. ಬಕ್ರೀದ್ ಸಂದೇಶ ಸಾರಿದ ಕಾಂಗ್ರೆಸ್ ಮುಖಂಡ ಇಕ್ಬಲ್ ಅಹಮದ್. ಮಾನವೀಯ ಮೌಲ್ಯ, ಸೋದರತ್ವ ಬೆಳೆಸಿಕೊಳ್ಳುವುದೇ ಬಕ್ರೀದ್. ಎಸ್ ವೀಕ್ಷಕರೇ, ಇಂದು ಪ್ರಪಂಚ ಹಾಗೂ ದೇಶದೆಲ್ಲೆಡೆ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಆಚರಣೆ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಬಕ್ರೀದ್ ಹಬ್ಬವು ರಂಜಾನ್ನಷ್ಟೇ ಪವಿತ್ರವಾಗಿದೆ. ಪುಣ್ಯ ಸಂಪಾದಿಸುವ ರಂಜಾನ್ ತಿಂಗಳ ಉಪವಾಸದ ಬಳಿಕ ಈದ್ ಉಲ್ ಫಿತ್ರ್ ಹಬ್ಬ ಆಚರಿಸುವುದಾದರೆ ಇಸ್ಲಾಮಿಕ್ ಕ್ಯಾಲೆಂಡರ್ನ ದುಲ್ಹಜ್ ತಿಂಗಳ 10ರಂದು ಬಕ್ರೀದ್ ಆಚರಣೆ ನಡೆಯುತ್ತೆ. 4000 ವರ್ಷಗಳಿಗೂ ಹಿಂದೆ ಹುಟ್ಟಿದ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗವನ್ನ ನೆನಪಿಸುವುದು ಬಕ್ರೀದ್ನ ಮುಖ್ಯ ಅಂಶವಾಗಿದೆ. ಹೌದು, ಇಂದು ತುಮಕೂರಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ನೂರಾರು ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಪೊಲೀಸ್ ಅಧಿಕಾರಿಗಳನ್ನ ಸನ್ಮಾನಿಸಲಾಯಿತು. ಕಾಂಗ್ರೆಸ್ ಮುಖಂಡ ಇಕ್ಬಲ್ ಅಹಮದ್ ಮಾತನಾಡಿ, ಬಕ್ರೀದ್ ಅಂದ್ರೆ ತ್ಯಾಗ ಬಲಿದಾನದ ಸಂಕೇತವಾಗಿದೆ. ಬಕ್ರೀದ್ ಆಚರಣೆಯ ಮುಖ್ಯ ಉದ್ದೇಶ ಸೋದರತ್ವ, ಸಹಬಾಳ್ವೆಯಿಂದ ಎಲ್ಲರೂ ಬಾಳುವುದು, ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ನಾವೆಲ್ಲರೂ ಒಂದು ಎಂದು ಬದುಕುವುದಾಗಿದೆ ಎಂದಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಬಕ್ರೀದ್ ಹಬ್ಬವು ತ್ಯಾಗ ಮತ್ತು ಬಲಿದಾನದ ಪ್ರತೀಕ. ಪ್ರಪಂಚದಾದ್ಯಂತ ಈ ದಿನ ನಾವೆಲ್ಲರೂ ಕೂಡ ಶಾಂತಿಗಾಗಿ, ಸಹಬಾಳ್ವೆಗಾಗಿ, ಸಹೋದರತ್ವವಾಗಿ, ಮಾನವೀಯತೆ ಮತ್ತು ಮನುಷ್ಯತ್ವವಾಗಿ ನಾವೇನು ಬಾಳ್ತಾ ಇದ್ದೇವೆ, ಎಲ್ಲರೂ ಕೂಡ ಶಾಂತಿ ಮತ್ತು ನೆಮ್ಮದಿಯಿಂದ ಬಾಳಲಿ. ಆ ದೇವರು ಮಳೆ ಬೆಳೆ ಕೊಡಲಿ, ಈ ದೇಶ ಸಮೃದ್ಧಿ ಆಗಲಿ, ಎಲ್ಲರೂ ಕೂಡ ಸಹೋದರತ್ವದಿಂದ ಬಾಳುವಂತಾಗಲಿ. ನಮ್ಮಲ್ಲಿರುವಂಥ ದುರಹಂಕಾರವನ್ನು, ದ್ವೇಷವನ್ನು, ಅಸೂಯವನ್ನು ನಮ್ಮ ಮನಸ್ಸಿನಿಂದ ತೆಗೆದು ನಾವೆಲ್ಲರೂ ಕೂಡ ಮಾನವರು ಎಂಬ ಏನು ನಮ್ಮ ಪ್ರವಾದಿಗಳು ಸಂದೇಶ ಕೊಟ್ಟಿದ್ದಾರೆ ಅದರಂತೆ ಎಲ್ಲರೂ ನಡೆಯುವಂತಾಗಲಿ ಅಂತ ದೇವನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಆ ದೇವರು ಎಲ್ಲರಿಗೂ ಕೂಡ ಒಳಿತನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ. ನಮಸ್ಕಾರ. ಈ ಹಬ್ಬದ ವಿಶೇಷ, ಈ ದಿನ ಉಳ್ಳವರು ಬಡವರಿಗೆ, ತಬ್ಬಲಿಗಳಿಗೆ, ವಿಧವೆಯರಿಗೆ ಮತ್ತು ಅವಶ್ಯಕತೆ ಇರುವ ಜನರಿಗೆ ದಾನ ಮಾಡಿ ಅವ್ರಿಗೂ ಕೂಡ ಎಲ್ಲರ ಸಮವಾಗಿ ಬಾಳುವಂಥ ಒಂದು ಅವಕಾಶ ಮಾಡಿಕೊಡ್ತಾರೆ. ಈ ದಿನ ದಾನ ಧರ್ಮದ ಮತ್ತು ತ್ಯಾಗ ಮತ್ತು ಬಲಿದಾನದ ಈ ಹಬ್ಬ. ನಮ್ಮ ಪವಿತ್ರವಾದ ಬಕ್ರೀದ್ ಹಬ್ಬ ಇದು ಇಡೀ ದೇಶಕ್ಕೆ ಶಾಂತಿ ಹಬ್ಬ, ದಾನ ಹಬ್ಬ. ಇದು ದಾನ, ಬಡವರು, ಬಗರು, ತಬ್ಲಿಗಳು, ಯತೀಮರು ಎಲ್ಲರಿಗೂ ದಾನ ಮಾಡಬೇಕು. ಈಗ ನಾವೆಲ್ಲರೂ ಪ್ರತಿಯೊಂದು ಪದಾರ್ಥವನ್ನು ತಿಂತೀವಿ, ಆದರೆ ಬಡವರು ಅದರಲ್ಲೂ ನೋಡೋಕ್ಕೂ ಆಗಲ್ಲ ಒಬ್ಬೊಬ್ಬರಿಗೆ. ಅದಕ್ಕೊಂದು ದಾನ ಮಾಡುವಂಥ ಹಬ್ಬ ಇದು. ಎಲ್ಲರಿಗೂ ಪ್ರೇಯರ್ ಆಗಲಿ, ನಮಾಜಿ ಆಗಲಿ, ಏನಕ್ಕೋಸ್ಕರ ಅಂದರೆ ನಮ್ಮ ದೇಶಕ್ಕೆ ಶಾಂತಿ ಸಿಕ್ಕಲಿ, ನಮ್ಮ ದೇಶದ ಎಲ್ಲ ನಾಗರಿಕರು ಶಾಂತಿವಾಗಿ ಈ ದೇಶವನ್ನು ನಡೆಸ್ಕೊಂಡೋಗಿ ಶಾಂತಿವಾಗಿ ಇರಬೇಕು ಅಂತ ಈ ಹಬ್ಬ. ನಾವು ಪ್ರೇಯರಲ್ಲೂ ಅದೇನೇ ನಮ್ಮದು, ನಾವು ಶಾಂತಿಯಿಂದ ಈ ದೇಶಕ್ಕೂ ಶಾಂತಿ ಸಿಗಬೇಕು, ಪ್ರತಿಯೊಬ್ಬ ನಾಗರಿಕನು ಶಾಂತಿಯಿಂದ ಇರಬೇಕು ಅಂತ ನಾವು ಪ್ರಯತ್ನವನ್ನು ಮಾಡಿ ನಾವು ಇವತ್ತು ಪ್ರೇಯರೆಲ್ಲ ಮುಗಿಸಿದ್ದೀವಿ. ಈಗ ನಾವು ಹೋಗಿ ದಾನ ಕೊಡಬೇಕು. ಈಗ ನಾವು ಈ ಬಲಿದಾನ ಅಂದರೆ ಇದೇನಕ್ಕೆ ಬಲಿದಾನ ಕೊಡ್ತೀವಿ ಅಂದರೆ, ಕುರಿ ಆಗಲಿ, ಮೇಕೆ ಆಗಲಿ, ಯಾವ ಪ್ರಾಣಿ ಆದರೂ ಎಷ್ಟು ಸರಾಂತರ ಕಾಲದಿಂದನೂ ಕೊಟ್ಕೊಬರ್ತಾ ಇದ್ದೀವಿ. ಅದರಲ್ಲಿ ಒಂದೂ ಕಮ್ಮಿ ಆಗಲ್ಲ. ನೀವು ಅದೇ ನೋಡಿದ್ದೀರಾ, ಒಂದು ದಿವಸ ಎಲ್ಲೂ ಕೇಳಿಲ್ಲ ನಾವು ಕುರಿಗಳು ಕಮ್ಮಿ ಬಿದ್ದುಬಿಟ್ವು, ದನ ಆಗಲಿ ಕಮ್ಮಿ ಬಿಟ್ವು, ಯಾವುದೇ ಒಂದು ಪ್ರಾಣಿ ಕಮ್ಮಿ ಬಿದ್ದೀವಿ ಅಂತ ಇಲ್ಲ. ಇದು ಒಂದು ಧರ್ಮದ ನಮ್ಮ ಶ್ರೇಷ್ಠವಾದ ಇದು ಹಬ್ಬ. ಇದು ನಾವೆಲ್ಲರೂ ಈ ದೇಶಕ್ಕೋಸ್ಕರ ನಾವು ಶಾಂತಿಯನ್ನು ಕೋರಿದ್ದೇವೆ. ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲ ಶಾಂತಿವಾಗಿರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ತುಮಕೂರಿನ ಜನರುಗಳಿಗೆ ಈದ್ ಉಲ್ ಅಧಾ ಹಬ್ಬದ ಶುಭಾಶಯಗಳು. ನಾವು ಇವತ್ತು ಜಾಮಾ ಮಂದಿರದಲ್ಲಿ ಸೇರಿದ್ದೀವಿ. ಪ್ರೀತಿಯಿಂದ ಹಂಚಿಕೊಂಡು ನಾವು ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಹಾಗೂ ಎಲ್ಲ ಜನರಿಗೆ ಈದ್ ಉಲ್ ಅಧಾ ಹಬ್ಬದ ಶುಭಾಶಯ.
ಇನ್ನು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವುದು, ಸೋದರತ್ವ ಬೆಳೆಸಿಕೊಳ್ಳುವುದು, ಅಲ್ಲಾಹುವಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಿರಬೇಕು ಎಂಬ ಸಂದೇಶವನ್ನ ಸಾರುವುದೇ ಈ ಹಬ್ಬದ ಉದ್ದೇಶವಾಗಿದೆ. ನಮಾಜ್ಗೂ ಮುನ್ನ ಕೆಲ ಹೊತ್ತು ತಕ್ಶೀರ್ ಮೊಳಗಿಸಲಾಗುತ್ತೆ. ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪ್ರಜಾಶಕ್ತಿ ಟಿವಿ ವತಿಯಿಂದ ಬಕ್ರೀದ್ ಹಬ್ಬದ ಶುಭಾಶಯಗಳು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.